ನಮಸ್ಕಾರ. ಇದು ಮೈಸೂರು ಪೊಲೀಸ್ ಲೇಔಟಲ್ಲಿ ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಮನೆ 600 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಇಟ್ಸ್ ಎ ನಾರ್ತ್ ಫೇಸಿಂಗ್ ಸೈಟಲ್ಲಿ 3 ಬೆಡ್ರೂಮ್ ಆಲ್ಮೋಸ್ಟ್ ಫರ್ನಿಶ್ಡ್ ರೆಡಿ ಟು ಮೂವ್ ಇನ್ ಮನೆ. ಬಿಫೋರ್ ಐ ಗೋ ಇನ್ಸೈಡ್ ದ ಹೌಸ್ ಐ ಆಲ್ವೇಸ್ ಅಡ್ರೆಸ್ ಎರಡು ವಿಚಾರಗಳು. ನೀರಿನ ವಿಚಾರ, ಕುಡಿಯೋ ನೀರಿನ ವ್ಯವಸ್ಥೆ ಈ ಏರಿಯಾದಲ್ಲಿ ಹೇಗಿದೆ ಅನ್ನೋದು ಭಾಳ ಜನಕ್ಕೆ ಒಂದು ಕ್ವಶನ್ ಇರುತ್ತೆ. ಅಂದರೆ ಗೌರ್ಮೆಂಟ್ ವಾಟರ್ ಸಪ್ಲೈ ಇದೆಯಾ, ಬೋರ್ವೆಲ್ ಇದೆಯಾ, ಸಂಪ್ ಇದೆಯಾ, ಓವರ್ ಹೆಡ್ ಟ್ಯಾಂಕ್ ಇದೆಯಾ ಅಂತ. ಸೊ ನೀರಿನ ತೊಂದರೆ ಇಲ್ಲ, ಅಂದರೆ ನೀರು ಸರಬರಾಜು, ದಿನನಿತ್ಯ ನೀರು ಸರಬರಾಜು ಆಗುವಂಥ ವ್ಯವಸ್ಥೆ ಇರುವಂತಹ ಏರಿಯಾ. ಮೈಸೂರು ಸಿಟಿ ಸೆಂಟರಿಂದ, ಅಂದರೆ ಅಲ್ಲಿ ಕನ್ಸಿಡರ್ ಪ್ಯಾಲೇಸ್ ಸೆಂಟರ್ ಆಫ್ ದ ಸಿಟಿ ಅಂತ, ಅಲ್ಲಿಂದ ಅಬೌಟ್ ಈ ಲೊಕೇಶನ್ ಇಸ್ ಎಕ್ಸಾಕ್ಟ್ಲಿ ಅಬೌಟ್ 8 ಕಿಲೋಮೀಟ್ರು. ಸರ್ದಾರ್ ವಲ್ಲಭಾಯ್ ಪಟೇಲ್ ನಗರ ಆರ್ಚ್ ಏನಿದೆ ಅಲ್ಲಿಂದ ದಿಸ್ ಲೊಕೇಶನ್ ಹಾರ್ಡ್ಲಿ ಅಬೌಟ್ 2 minutes. ಈಗ ಮೇನ್ ಡೋರ್ ಈಸ್ ಫೇಸಿಂಗ್ ನಾರ್ತ್. ನಾನು ಹೇಳೋದಿದ್ದು ನಾರ್ತ್ ಫೇಸಿಂಗ್ ಇದು ಪ್ರಾಪರ್ಟಿ. ಡೋರ್ ಇಸ್ ಆಲ್ಸೋ ಫೇಸಿಂಗ್ ನಾರ್ತ್. ವೆರಿ ಬ್ಯೂಟಿಫುಲಿ ಡನ್ ಅಂತ ಹೇಳ್ಬೋದು. ಡೋರ್ ಟೀಕ್ ಡೋರು, ಫಾಲ್ ಸೀಲಿಂಗ್ ಆಗಿದೆ, ಟಿ ವಿ ಕ್ಯಾಬಿನೆಟ್ಸು, ಮಾಡ್ಯುಲರ್ ಕಿಚನ್ನು, ಗ್ರಾನೈಟ್ ಫ್ಲೋರಿಂಗು, ಗ್ರೌಂಡ್ ಫ್ಲೋರಲ್ಲಿ ಕಿಚನ್ ಏರಿಯಾ, ಪೂಜಾ ರೂಮು, ಒಂದು ರೂಮು, ವಾರ್ಡ್ರೋಬ್ಗಳು ಎಲ್ಲ ಇರುವಂತಹ, ಅಂದರೆ ನಿಮಗೆ ಬಂದು ಇಮ್ಮಿಡಿಯೇಟಾಗಿ ನಾನು ವಾಸ ಇರಲಿಕ್ಕೆ ಯೋಗ್ಯವಾಗಿರುವಂತಹ ಮನೆ ಇದು ಸೇಲ್ಗಿದೆ. ನಾನು ಇವಾಗ ಹಾಲಲ್ಲಿದ್ದೀನಿ, ನೀವು ನೋಡ್ಬೋದು ಪೂಜಾ ರೂಮು. ನಾನು ಒಂದು ವರ್ಡನ್ನು ಯೂಸ್ ಮಾಡಿದೆ ಈ ವಿಡಿಯೋದಲ್ಲಿ, ವೆಲ್ ಡನ್ ಅಂತ. ವೆಲ್ ಡನ್ ಅಂದರೆ ಏನು ಅಂತಂದರೆ ಮೆಟೀರಿಯಲ್ ಯೂಸ್ಡ್ ಇರ್ಬೋದು, ಪ್ಲೇಸ್ಮೆಂಟ್ ಆಫ್ ದಿ ಕಿಚನ್ ಏರಿಯಾ, ಡೈನಿಂಗು, ಪೂಜಾ ಹಾಲು, ರೂಮು ಎಲ್ಲೂ ಸಹ ಜಾಗನ ವೇಸ್ಟ್ ಆಗದಂತೆ ಮಾಡಿರುವಂತಹ ಮನೆ, ಕಟ್ಟಿರುವಂತಹ ಮನೆ. ಯಾಕೆಂದರೆ 2030 ಅಂದ ತಕ್ಷಣ ನಮಗೆ 600 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ. ನಮ್ಮ ಹತ್ರ ಒಂದು ಸೈಟ್ ಇದೆ, ನಾವು ಒಂದು ಮನೆ ಕಟ್ಕೋಬೇಕು, ನಾರ್ತ್ ಫೇಸಿಂಗ್ ಸೈಟ್ ಇದೆ ನಮ್ಮ ಹತ್ರ, ನಾವು ಹೇಗೆ ಮನೆ ಕಟ್ಕೋಬೇಕು, ಎಲ್ಲೂ ಸಹ ಜಾಗ ವೇಸ್ಟ್ ಆಗದೆ ಇರೋಂಗೆ ನಾವು ಕಟ್ಟಬೇಕು ಅಂದ್ರೆ ನೋಡಿ, ದಿಸ್ ಇಸ್ ದಿ ಎಕ್ಸಾಂಪಲ್. ಇವಾಗ ನೋಡ್ತಾ ಇರೋಂಥದ್ದು ಮಾಡ್ಯುಲರ್ ಕಿಚನ್ನ ಮಾಡಿದ್ದಾರೆ, ಸಿಂಕ್ ಇದೆ, ಗ್ಯಾಸ್ ಯೂನಿಟ್ ಆಚೆಯಿಂದನೇ ಕೊಟ್ಟಿದ್ದಾರೆ, ಪೈಪ್ ಮಾತ್ರ ಒಳಗಿದೆ, ವಾಟರ್ ಪ್ಯೂರಿಫೈಗೆ ಜಾಗ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲೇ ಏನು ಇವಾಗ ನಾನು ಕಿಚನ್ ತೋರಿಸ್ದೆ, ಕಿಚನ್ ಪಕ್ಕದಲ್ಲೇ ಯುಟಿಲಿಟಿ ಸ್ಪೇಸು, ಅಂದರೆ ಒಂದು ಪಾತ್ರೆ ತೊಳಿಲಿಕ್ಕೆ, ದೊಡ್ಡ ಪಾತ್ರೆ ಕಿಚನ್ ಒಳಗೆ ತೊಳೆಯೋಕ್ಕಾಗಲ್ಲ ಅಂದರೆ ಇಲ್ಲಿ ತೊಳ್ಕೊಬೋದು. ರೂಮ್ ನಂಬರ್ 1 ವಿಚ್ ಕಮ್ಸ್ ವಿತ್ ದಿ ವಾರ್ಡ್ರೋಬ್. ಫ್ಯಾನ್ನ ಹಾಕಿಲ್ಲ, ಫ್ಯಾನ್ಗಳನ್ನ ಫಿಟ್ಟಿಂಗ್ ಮಾಡಿ ಕೊಡ್ತಾರೆ. ಡೋರ್ಸು, ವಿಂಡೋಸು, ಫ್ರೇಮ್ಗಳು, ಅದರ ಶಟರ್ಸ್, ಅಂದರೆ ವಿಂಡೋನ ಕ್ಲೋಸ್ ಮಾಡಲಿಕ್ಕೆ ಬರುವಂತಹ ಶಟರ್ ಏನಿರುತ್ತೆ ಅದು ಸಹ ಟೀಕ್ವುಡ್. ಇವಾಗ ನೋಡ್ತಾ ಇರುವಂಥದ್ದು ರೂಮ್ ನಂಬರ್ 1 ಅಟ್ ದಿ ಗ್ರೌಂಡ್ ಫ್ಲೋರ್ ವಿಚ್ ಹ್ಯಾಸ್ ಅ ವಾರ್ಡ್ರೋಬ್. ವಾರ್ಡ್ರೋಬ್ ಈಗಾಗಲೇ ಮಾಡಿದ್ದಾರೆ. ನನ್ನನ್ನು ಯಾಕೆ ಈ ಮನೆನ ರೆಡಿ ಟು ಮೂವ್ ಇನ್ ಮನೆ ಅಂತ ಹೇಳಿದ್ರೆ, ನೀವು ಬಂದು ನಾನು ಇಮಿಡಿಯೇಟಾಗಿ ವಾಸಕ್ಕೆ ಬರಬೇಕು ಅಂತ ಇದ್ದೀವಿ, ನಮಗೆ ಎಲ್ಲ ಇರಬೇಕು ಸುತ್ತಮುತ್ತಲಿ, ಸ್ಕೂಲ್ಗಳು, ಕಾಲೇಜು, ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಸೆಂಟರ್, ATM, ಬಸ್ ಸ್ಟ್ಯಾಂಡು, ಆಟೋ ಸ್ಟ್ಯಾಂಡು, ಇಂಟರ್ನೆಟ್ ಫೆಸಿಲಿಟಿ ಇವೆಲ್ಲವೂ ಇರಬೇಕು ಅಂತ ಗ್ರೌಂಡ್ ಫ್ಲೋರ್ ಇರುವಂತಹ ಯು ಕ್ಯಾನ್ ಸಿ ಎ ಬಾತ್ರೂಮ್. ಕ್ವಾಲಿಟಿ ವೈಸ್ ಮೆಟೀರಿಯಲ್ ಯೂಸ್ಡ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸು. ನೀವು ಮನೆ ನೋಡೋಕೆ ಬಂದಾಗ, ನಾನು ತಗೋಬೇಕು ಅಂತಿದ್ದೀವಿ ಮನೆ ನೋಡೋಕೆ ಬಂದಾಗ ನಿಮಗೆ ಸಿಂಕ್ ಇರ್ಬೋದು, ಕಮೋಡು, ಶವರು, ವಾಟರ್ ಫಿಕ್ಸ್ಚರ್ಸು, ಪ್ಲಂಬಿಂಗ್ ಎಕ್ವಿಪ್ಮೆಂಟ್ಸ್, ವಾಟರ್ ಫಿಕ್ಸ್ಚರ್ಸು ಇವೆಲ್ಲ ಬ್ರ್ಯಾಂಡೆಡ್. ಮೂವಿಂಗ್ ಟು ದಿ ಫಸ್ಟ್ ಫ್ಲೋರ್, ನಮ್ಮ ಮೆಟ್ಲು ಹತ್ಕೊಳ್ಳೋ ಹೋಗ್ಬೇಕಾರೆ ಯು ಕ್ಯಾನ್ ಸಿ ದಿಸ್ ಲೈಟಿಂಗ್ಗಳು ಎಲ್ಲ ಪ್ರೊಫೈಲ್, ಲೇಟೆಸ್ಟ್ ಡಿಸೈನಲ್ಲಿರುವಂತಹ ಪ್ರೊಫೈಲ್ ಲೈಟಿಂಗ್ ಯೂಸ್ ಮಾಡಿದ್ದಾರೆ. ನಾನು ಈ ವಿಡಿಯೋ ಮಾಡ್ತಾ ಇರುವಂತಹ ಏನು ಲೈಟಿಂಗ್ ನೀವು ನೋಡ್ತೀರಾ, ಅದು ಈ ಮನೆ ಕಟ್ಟಿರುವಂಥ ಮಾಲೀಕರು ಏನು ಲೈಟ್ ಯೂಸ್ ಮಾಡಿದ್ದಾರೆ ಅಷ್ಟೇ ಲೈಟ್ನ ನಾನು ಯೂಸ್ ಮಾಡಿರೋದು. ಯಾವುದೇ ತರಹ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ನಾನು ಮಾಡಿಲ್ಲ. ಈಗ ರೂಮ್ ನಂಬರ್ 1 ಆ್ಯಂಡ್ ರೂಮ್ ನಂಬರ್ 2 ವಿಚ್ ಕಮ್ಸ್ ವಿತ್ ದ ಕಾಟ್. ನೋಡಿ, ರೂಮ್ ನಂಬರ್ 1ನಲ್ಲಿ ಇಸ್ ದಿ ಹಾಲ್ ಆರ್ ದಿ ಲಿವಿಂಗ್ ಸ್ಪೇಸು. ರೂಮ್ ನಂಬರ್ 1 ಇಲ್ಲೂ ಅಷ್ಟೇ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ, ಫ್ಯಾನ್ಗಳನ್ನ ಹಾಕಿ ಕೊಡ್ತಾರೆ. ಯು ಕ್ಯಾನ್ ಸಿ ದಿಸ್ ಪ್ಲೇಸ್. ಕಾಟ್ ಇದೆ, ಫಾಲ್ ಸೀಲಿಂಗ್ ಇದೆ, ಅಟ್ಯಾಚ್ ಬಾತ್ರೂಮ್ ಇದೆ. ನಾನು ಈಗಾಗಲೇ ಗ್ರೌಂಡ್ ಫ್ಲೋರಲ್ಲಿ ಒಂದು ಬಾತ್ರೂಮ್ನ ನಿಮಗೆ ಪರಿಚಯ ಮಾಡಿದ್ದೀನಿ, ತೋರಿಸಿದ್ದೀನಿ. ಇದು ರೂಮ್ ನಂಬರ್ 2 ವಿತ್ ಅಟ್ಯಾಚ್ ಬಾತ್ರೂಮು. ಬಾಲ್ಕನಿ, ಇಲ್ಲೂ ಅಷ್ಟೇ ಬಾತ್ರೂಮ್ ಫಿಟ್ಟಿಂಗ್ಸ್ಗಳು ಎಲ್ಲ ಆಗಿದೆ. ನಿಮಗೆ ಕನ್ಸೀಲ್ಡ್ ಟ್ಯಾಂಕ್ ಇದೆ, ವಾಟರ್ ಫಿಕ್ಸ್ಚರ್ಸು, ಶವರು, ವಾಟರ್ ಹೀಟ್ರಿಗೆ ಆಪ್ಷನ್ಸು. ಮನೆ ಸುತ್ತಮುತ್ತ ಹೇಗಿದೆ ಅಂತ ಭಾಳಷ್ಟು ಜನ ಕುತೂಹಲ ಇರುತ್ತೆ, ಅದಕ್ಕೋಸ್ಕರ ನನಗೆ ಕ್ಲಿಯರಾಗಿ ತೋರಿಸ್ತೀನಿ. ಮನೆಗಳಾಗಿದೆಯಾ,
ಸುತ್ತಮುತ್ತ ಮನೆ ಇದೆಯಾ, ಬರೀ ಒಂದೇ ಒಂಟಿ ಮನೆನ, ಹೌ ಇಸ್ ದ ಲೊಕ್ಯಾಲಿಟಿ ಅರ್ಥ ಆಗಲಿ ಅಂತ ನಾನು ನಿಮಗೆ ಅದನ್ನು ಸಹ ತೋರಿಸಿದ್ದೀನಿ. ಸೊ ದಿಸ್ ಇಸ್ ದಿ ಡ್ರೆಸ್ಸಿಂಗ್ ಯೂನಿಟ್ನ ನಿಮಗೆ ಕ್ಲೋಸ್ ಮಾಡಿದ್ದಾರೆ. ಯು ಸಿ ದಿಸ್ ರೊಟೇಟಿಂಗ್. ಈಗ ರೂಮ್ ನಂಬರ್ 2. 2030 ಮನೆಯಲ್ಲಿ ಕೇಳುವಂತಹ ಇನ್ನೊಂದು ಪ್ರಮುಖವಾದ ವಿಚಾರ ಯಾವುದು ಅಂತಂದ್ರೆ, ಕಾಟ್ಗಳನ್ನ ಹಾಕಿದ್ರೆ ರೂಮ್ಗಳು ಬಹಳ ಚಿಕ್ಕದಾಗ್ಬಿಡುತ್ತೆ ಅನ್ನೋ ಕ್ವಶನ್ ಇರುತ್ತೆ. ನೋಡಿ, ಕಾಟ್ ಇಸ್ ಆಲ್ರೆಡಿ ಫಿಕ್ಸ್ಡ್, ಹೆಡ್ ರೆಸ್ಟ್ ಆಗಿದೆ, ಲೈಟಿಂಗ್ ಆಗಿದೆ, ಮೇಲ್ಗಡೆ ಸೈಡಲ್ಲಿ ಇದ್ರ ಹಿಂಭಾಗದಲ್ಲೆಲ್ಲ ಲೈಟಿಂಗ್ ಆಗೋಗಿದೆ. ಸೊ ಇಟ್ ಇಸ್ ಟೋಟ್ಲಿ ರೆಡಿ ಟು ಮೂವ್ ಇನ್ ಹೌಸ್ ಅಂತ ಹೇಳಿದೆ. ವಾಕ್ ಇನ್ ವಾರ್ಡ್ರೋಬ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಇದೆ. ಈ ಪಕ್ಕದಿಂದ ನಾನು ಐ ಜಸ್ಟ್ ಮೂವ್ ಆಚೆ ಬರ್ತೀನಿ, ಟಿವಿ ಯೂನಿಟ್ ಹತ್ರ ಇದ್ದೀನಿ. ಸೊ ಲೆಟ್ಸ್ ಅಸ್ಯೂಮ್ ದಟ್ ನಾನು ಮಲಗಿದ್ದೆ, ಇಲ್ಲಿಂದ ಎದ್ದು ಈ ಕಡೆಯಿಂದ ಬಂದಿದ್ದೀನಿ. ನಾನು ಈ ಕಡೆಯಿಂದ ಬಂದಾಗ ವಾಟ್ ಐಮ್ ಟ್ರೈಂಗ್ ಟು ಟೆಲ್ ಯು ಅಂದರೆ, ಎಲ್ಲೂ ಸಹ ನನಗೆ ಓಡಾಡಲಿಕ್ಕೆ ಕಷ್ಟ ಆಗ್ತಾ ಇಲ್ಲ. ಮೂಮೆಂಟ್ ಇಸ್ ವೆರಿ ಈಸಿ. ಅದಕ್ಕೆ ಹೇಳಿದ್ದು, ನಿಮ್ಮ ಹತ್ರ ಒಂದು ಮನೆ ಇದ್ದು 3 ಬೆಡ್ರೂಮ್ ಮನೆ 2030 ನೀವು ಕಟ್ಕೋಬೇಕು ಅಂತ ಇದ್ರೆ ನೋಡಿ ಇಲ್ಲಿದೆ. ದಿಸ್ ಇಸ್ ಇಟ್. ನಾವು 3ನೇ ಬಾತ್ರೂಮ್. ಇಲ್ಲೂ ಅಷ್ಟೇ ಕನ್ಸೀಲ್ಡ್ ಟ್ಯಾಂಕ್ ಕೊಟ್ಟಿದ್ದಾರೆ. ನಾನು ಕನ್ಸೀಲ್ಡ್ ಟ್ಯಾಂಕ್ ಬಗ್ಗೆ ಇನ್ನೊಂದು ಸಂಕ್ಷಿಪ್ತವಾಗಿ ವಿಡಿಯೋ ಅತಿ ಶೀಘ್ರದಲ್ಲೇ ರೋಲ್ ಔಟ್ ಮಾಡ್ತೀನಿ. ಕನ್ಸೀಲ್ಡ್ ಟ್ಯಾಂಕಿಗೂ ಹ್ಯಾಂಗಿಂಗ್ ಟ್ಯಾಂಕಿಗೂ ಆಚೆ ಔಟ್ಸೈಡ್ ಟ್ಯಾಂಕ್ ಅಂದರೆ ಆಫ್ ದ ಕಮೋಡದು ಹ್ಯಾಂಡ್ ವಾಶ್ ಇರ್ಬೋದು, ವಾಟರ್ ಫಿಕ್ಚರ್ಸ್ ಇವೆಲ್ಲವೂ ಟೋಟಲ್ ಆಗಿ ದಿಸ್ ಹೌಸ್ ಇಸ್ ಆಲ್ಮೋಸ್ಟ್ ರೆಡಿ ಟು ಮೂವ್ ಇನ್ ಮನೆ ಸೇಲ್ಗಿದೆ. ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ಎಷ್ಟು ಕಾಲಮ್ಗಳು, ಎಷ್ಟು ಪಿಲ್ಲರ್ಗಳು ಹಾಕಿದ್ದಾರೆ, ಏನು ಮೆಟೀರಿಯಲ್ಲು, ಬ್ರಿಕ್ಸ್ ಯಾವುದು ಅನ್ನೋದನ್ನ ಯು ಕ್ಯಾನ್ ಕಾಲ್. ಯಾಕಂದರೆ ಸಮಯದ ಅಭಾವನ ಎಂಟೈರ್ 3 ಬೆಡ್ರೂಮ್ ಮನೆ ತೋರಿಸಿದ್ದೀನಿ. ಮೈಸೂರಿಂದ 8 ಕಿಲೋಮೀಟರ್ ಆಗುತ್ತೆ. ನಿಮಗೆ ನಿಯರೆಸ್ಟ್ ಬಿಗ್ಗೆಸ್ಟ್ ಏರಿಯಾ ಆಫ್ ಮೈಸೂರು ಇದ್ರ ಹತ್ರಕ್ಕೆ ಇನ್ಯಾವ ಏರಿಯಾ ಬರೆದಾಗ ಪೊಲೀಸ್ ಲೇಔಟ್ ಅಂತ ಭಾಳ ಜನ ಗೊತ್ತಾಗಲ್ಲ. ಎಲ್ಲಿದೆ ಅಂತಂದರೆ ನಿಮಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ನಗರ ಅಥವಾ ರಾಜಶೇಖರ ಹಾಸ್ಪಿಟ್ಲು, ಸಿದ್ಧಾರ್ಥ ಲೇಔಟಿಂದ ಜಸ್ಟ್ ಅಬೌಟ್ 3.5 ಕಿಲೋಮೀಟರ್ಸು ನರಸೀಪುರ ಮೇನ್ ರೋಡಲ್ಲಿ ಇರುವಂತಹ ಮನೆ ಇದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆರ್ ಯು ಕ್ಯಾನ್ ವಾಟ್ಸ್ಆ್ಯಪ್ ಮೀ. ಥ್ಯಾಂಕ್ ಯು. ಬಾಯ್.